ಆಲುಮಲೆ, ಜೇನುಮಲೆ, ಗುಂಜುಮಲೆ, ಗುಲಗಂಜುಮಲೆ, ನಡುಮಲೆ, ಕಡದುಮಲೆ, ಕಂಬತ್ತಿ ಮಲೆ, ರುದ್ರಾಕ್ಷಿ, ಭದ್ರಾಕ್ಷಿ ಮಲೆ, 77 ಮಲೆಯನ್ನು ತಪ್ಪದೆ ನಲಿದು ನಾಟ್ಯವಾಡುವ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ ಬಾದಿಕೊಂದ್ಸಲ ಉಗೇಂದ್ರಪ್ಪ. ಹಳ್ಳ ಮಾಡಿ ಬೆಣ್ಣೆ ಬೆಟ್ಟ ಮಾಡಿ ಬಿದಿರುಗುಪ್ಪೆ ಶ್ರೀ ಕಾರ್ಯಸಿದ್ಧಿ ಮಲೆ ಮಹದೇಶ್ವರರ ದೇವರ ಸನ್ನಿಧಿಯಲ್ಲಿ ಕೋಲಾಟ. ಬನ್ನಿ ಗುರುಗಳೇ, ಊಟ ಮಾಡಿ. ಆಯ್ತು ಗುರುಗಳೇ. ಮಹದೇಶ್ವರರ ಸನ್ನಿಧಿಗೆ ನಮ್ಮ ರಾಜೇಂದ್ರ ಸರ್ ಮತ್ತು ಅವರ ಒಂದು ಸ್ನೇಹ ತಂಡ ಆಹ್ವಾನವನ್ನು ನೀಡಿರ್ತಾರೆ. ಇದು ಬಿದಿರುಗುಪ್ಪೆ ಮಹದೇಶ್ವರರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಮಲೆ ಮಹದೇಶ್ವರರ ನಡುಮಲೆ ಸನ್ನಿಧಿಗೆ ಪಾದಯಾತ್ರೆ ಮೂಲಕ ಆಗಮಿಸ್ತಾರೆ. ಬಂಧುಗಳೇ, ನಮ್ಮ ಶ್ರೀ ಕಾರ್ಯಸಿದ್ಧಿ ಮಲೆ ಮಹದೇಶ್ವರರ ದೇವಸ್ಥಾನದ ಸನ್ನಿಧಿಯನ್ನು ಕುರಿತು ಇಲ್ಲಿ ಪೂಜೆಯನ್ನು ಸಲ್ಲಿಸತಕ್ಕಂತ ಅರ್ಚಕರು ಅವರ ಒಂದೆರಡು ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ. ದಯವಿಟ್ಟು ಭಕ್ತಾದಿಗಳು ನಿರೀಕ್ಷಿಸಿ. ಪ್ರಾರಂಭಿಸಿರ. ಶ್ರೀ ಗುರುಭ್ಯೋ ನಮಃ. ವಾಗತ್ತೋ ಶ್ರೀ ಸಮೃದ್ಧೋ ವಾಗತ್ತೋ ಪ್ರತಿಪತ್ತಹೆ ಜಗತೋ ಪಿತರು ಒಂದೇ ಪಾರ್ವತಿ ಪರಮೇಶ್ವರ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಬಿದಿರುಗುಪ್ಪೆ ಗ್ರಾಮ ದೊಡ್ಡಕೆರೆ ಆವರಣದಲ್ಲಿ ಶ್ರೀ ಕಾರ್ಯಸಿದ್ಧಿ ಮಹದೇಶ್ವರ ಸ್ವಾಮಿ ಸನ್ನಿಧಾನ. ಈ ಸನ್ನಿಧಾನದಲ್ಲಿ ಇವತ್ತಿನ ವಿಶೇಷ ಏನು ಅಂದ್ರೆ 49ನೇ ಪಾದಯಾತ್ರೆ. ಈ ಪಾದಯಾತ್ರೆ ಈ ನಮ್ಮ ಬಿದಿರುಗುಪ್ಪೆ ಗ್ರಾಮಸ್ಥರು 49ನೇ ಪಾದಯಾತ್ರೆ ನಡ್ಕೊಂಡು ಹೋಗ್ತಾ ಇದೆ. ಆ ಉದ್ದೇಶದಿಂದ ಇವತ್ತು ಪರ್ವು ಅಂತ ನಾವು ಪಡ್ಕೊಂಡಿದೀವಿ. 49 ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದೀವಿ. ಆ ಪರ್ವು ಅಂತ ಉದ್ದೇಶದಿಂದ, ಆ ಪಾದಯಾತ್ರೆಯ ಉದ್ದೇಶದಿಂದ ಇಲ್ಲಿ ದೇವಸ್ಥಾನ ನೆಲೆಗೊಂಡಿದೆ. ಶ್ರೀ ಕಾರ್ಯಸಿದ್ಧಿ ಮಹದೇಶ್ವರಂಬ ನಮ್ಮ ಬಿದಿರುಗುಪ್ಪೆ ಗ್ರಾಮ ಸುತ್ತಮುತ್ತಲ ಗ್ರಾಮಸ್ಥರಿಂದ ಎಲ್ಲರನ್ನು ಅನುಕೂಲ ಆಗಿ ಅವರ ಆಶೀರ್ವಾದದಿಂದ, ಭಗವಂತನ ಪ್ರೇರೇಪಣೆಯಿಂದ ಇಲ್ಲಿ ದೇವಸ್ಥಾನ ನೆಲೆಗೊಂಡಿದೆ. ಈ ಪರ್ವು ಏನು ಅಂತ ಹೇಳ್ತೀವಿ ಅಂದ್ರೆ 4 ಜನಕ್ಕೆ ಅನ್ನದಾನ ಮಾಡಿ, ಇಲ್ಲಿನ 4 ಜನಕ್ಕೆ ಅನ್ನದಾನ ಮಾಡಿ ಮುಂದಕ್ಕೆ ಬರುವಂತ ಕಾಲ್ನಡಿಗೆ ಅಂತ ನಡ್ಕೊಂಡ್ರೆ ನಮ್ಮ ಭಕ್ತಾದಿಗಳಾದ ನಮ್ಮ ಶ್ರೀನಿವಾಸ್ ಅವರು ಇಲ್ಲಿ ದೇವಸ್ಥಾನ ನೆಲೆಗೊಂಡಕ್ಕೆ ಜಾಗ ಕೊಟ್ಟಿದ್ದಾರೆ. ಅವರ ಭಗವಂತನ ಪ್ರೇರೇಪಣೆ ಏನೋ ಗೊತ್ತಿಲ್ಲ, ಎಲ್ಲಾ ಭಕ್ತಾದಿಗಳ ಅನುಕೂಲ ಏನೋ ಗೊತ್ತಿಲ್ಲ. ಅವರಿಂದ ಎಲ್ಲ ಭಗವಂತನ ಆಶೀರ್ವಾದ, ಆಯುಷ್ಯ, ಆರೋಗ್ಯ ಕೊಟ್ಟು ಭಗವಂತ ಹೆಚ್ಚೋಕ್ಳು ಕೊಟ್ಟು ಕಾಪಾಡ್ಲಿ. ನಾಳೆ 2ನೇ ತಾರೀಕು ಸಂಜೆ ಒಂದು 9 ಗಂಟೆ ಮೇಲೆ ಇಲ್ಲಿಂದ ಕಾಲ್ನಡಿಗೆ ನಡೆಯುತ್ತಾರೆ. 4ನೇ ತಾರೀಕು ಕೊಡಗಂಡಳ್ಳಿಯಿಂದ ಪಾದಯಾತ್ರೆ ಇದೆ. ಭಕ್ತಾದಿಗಳೆಲ್ಲ ಬಂದು ಹೆಚ್ಚೋಕ್ಲಾಗಿ ಬಂದು ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ಎಲ್ಲರಿಗೂ ಕೇಳ್ಕೊಂತಾರೆ. ಆಲುಮಲೆ, ಜೇನುಮಲೆ, ಗುಂಜುಮಲೆ, ಗುಲಗಂಜುಮಲೆ, ನಡುಮಲೆ, ಕಡದುಮಲೆ, ಕಂಬತ್ತಿ ಮಲೆ, ರುದ್ರಾಕ್ಷಿ, ಭದ್ರಾಕ್ಷಿ ಮಲೆ, 77 ಮಲೆಯನ್ನು ತಪ್ಪದೆ ನಲಿದು ನಾಟ್ಯವಾಡುವ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ ಬಾದಿಕೊಂದ್ಸಲ ಉಗೇಂದ್ರಪ್ಪ. ಹಳ್ಳ ಮಾಡಿ ಬೆಣ್ಣೆ ಬೆಟ್ಟ ಮಾಡಿ ಮಜ್ಜಿಗೆ ಇದ್ದೂರ ಮಾಡಿ ತಿಂಗಳಿಗೂ ತಿಂಗಳ ಸೇವೆ ತಗೊಳ್ಳುವಂತ 7 ಮಲೆ ಎತ್ತೈನ್ಗೊಂದ್ಸಲ ಉಗೇಂದ್ರಪ್ಪ. ಮಾದಪ್ಪನ ಭಕ್ತಗೊಂದ್ಸಲ ಉಗೇಂದ್ರಪ್ಪ. ಮಾದಪ್ಪನ ಪಾದಕ್ಕೊಂದ್ಸಲ ಉಗೇಂದ್ರಪ್ಪ. 7 ಮಲೆ ಎತ್ತೈನ್ಗೊಂದ್ಸಲ ಉಗೇಂದ್ರಪ್ಪ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಪ್ರತಿ ಸೋಮವಾರ ಅನ್ನದಾನ ನಡೆಯುತ್ತದೆ. ಪ್ರತಿ ಸೋಮವಾರ ಯಾರೇ ಇರ್ಲಿ ಯಾರು ಇಲ್ಲರೇ ಇರ್ಲಿ ಆ ಭಗವಂತನ ಪ್ರೇರಣೆಯಿಂದ ಅಭಿಷೇಕ, ಅನ್ನದಾನ ನಿರಂತರ ನಡೆಯುತ್ತದೆ. ಯಾವಾಗ? ಪ್ರತಿ ಸೋಮವಾರ ದಿನನಿತ್ಯ ಪೂಜೆನೂ ನಡೆಯುತ್ತದೆ. ಕಾರ್ತಿಕ್ ನಮ್ದು ವಿಶೇಷ ಅಂದ್ರೆ 4 ಕಾರ್ತಿಕ್ ಸೋಮವಾರ. 4 ಕಾರ್ತಿಕ್ ಸೋಮವಾರದಲ್ಲಿ ಪ್ರತಿ ಹೆಚ್ಚೋಕ್ಲಲ್ಲಿ ಜನ ಸೇರ್ತಾರೆ. ಹೆಚ್ಚೋಕ್ಲಲ್ಲಿ ಅನ್ನದಾನ ನಡೆಯುತ್ತೆ. ಅದಾದ ಮೇಲೆ ಶಿವರಾತ್ರಿ ನಿರಂತರ ಅನ್ನದಾನ. ಶಿವರಾತ್ರಿಗೆ 2 ದಿನ ನಿರಂತರ ಅನ್ನದಾನ ನಡೀತೈತೆ. ಭಕ್ತಾದಿಗಳು ಹೆಚ್ಚೋಕ್ಲಾಗೂ ಬರ್ತಾ ಇದ್ದಾರೆ.
ದಿನೇ 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 ಅಭಿವೃದ್ಧಿನೂ ಆಗ್ತಾ ಇದೆ. ಅವನ ಪ್ರೇರೇಪಣೆಯಿಂದ ಭಗವಂತ ಎಲ್ಲರಿಗೂ ಆಯುಷು, ಆರೋಗ್ಯ, ಧನ, ಕನಕ ಕೊಟ್ಟು ಕಾಪಾಡ್ಲಿ ಅಂತ ಭಗವಂತನಲ್ಲಿ ಪ್ರೇರಣೆ ಎಲ್ಲರ ಮೇಲೆ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಜೈ ಮಹದೇಶ್ವರ, ಜೈ ಮಹದೇಶ್ವರ, ಜೈ ಮಹದೇಶ್ವರ. ಗೀತೆಗಳು ಪ್ರಾರಂಭ ಆಗ್ತಾ ಇದೆ. ಭಕ್ತಾದಿಗಳು ಶ್ರೀ ಕಾರ್ಯಸಿದ್ಧಿ ಮಲೆ ಮಹದೇಶ್ವರರ ಸ್ವಾಮಿಯ ಸನ್ನಿಧಿಗೆ ಆಗಮಿಸಿ ಇಲ್ಲಿನ ವಿಶೇಷಗಳನ್ನ ಈಗಾಗಲೇ ತಿಳಿಸಿದ್ದೇವೆ. ಕೋಲಾಟದ ತಂಡದವರು ದೇವಸ್ಥಾನದ ಒಳಗಡೆ ಬರಬೇಕು. ಬಂಧುಗಳೇ, ಶ್ರೀ ಕಾರ್ಯಸಿದ್ಧಿ ಮಲೆ ಮಹದೇಶ್ವರರ ಸ್ವಾಮಿಯ ಸನ್ನಿಧಿಗೆ ಆಗಮಿಸಿ ಇಲ್ಲಿನ ಒಂದು ಮಹತ್ವವನ್ನ ತಿಳಿಸಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಮತ್ತು ನಮ್ಮ ಮಹಾದೇವ್ ನಮ್ಮ ಸ್ಥಳಗಳಿಗೆ ಹೊರಡ್ತೀವಿ. ಏನು ಬೆಂಗಳೂರಿನ ನಗರದಾದ್ಯಂತ ಮಲೆ ಮಹದೇಶ್ವರನ ಭಕ್ತಾದಿಗಳು ಶ್ರೀ ಕಾರ್ಯಸಿದ್ಧಿ ಮಲೆ ಮಹದೇಶ್ವರರ ಸ್ವಾಮಿಯ ಸನ್ನಿಧಿಗೆ ಆಗಮಿಸಿ ಅಪ್ಪವ್ರ ದರ್ಶನ ಮಾಡಿ ಬಹಳ ಸುಂದರವಾದಂತಹ ದೇವಾಲಯ. ಇಲ್ಲಿ ಕೆರೆ ಇದೆ, ಕೆರೆಯ ಸಮೀಪದಲ್ಲಿ ಗೂಗಲ್ ಮ್ಯಾಪ್ ಅಳವಡಿಸ್ತೀನಿ, ಧಾರಾಳವಾಗಿ ಬರ್ಬೋದು. ಅಡ್ರೆಸ್ ಯಾವುದೇ ತರಹದ ಗೊಂದಲಗಳಾಗಲ್ಲ, ನೇರವಾಗಿ ಗೂಗಲ್ ಮ್ಯಾಪ್ ಹಾಕೊಂಡು ಆರಾಮಾಗಿ ಬರ್ಬೋದು. ತಾವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಭಗವಂತನ ಕೃಪಾಶೀರ್ವಾದನ ಪಡೀರಿ ಅಂತ ಈ ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಬಂಧುಗಳೇ, ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಇನ್ನೇನು ಈ ಒಂದು ಶುಭ ಕಾರ್ಯಕ್ರಮ ಮುಗಿದ ನಂತರ ಎಲ್ಲಾ ಭಕ್ತಾದಿಗಳು ಬಿದಿರುಗುಪ್ಪೆಯಿಂದ ಮಲೆ ಮಹದೇಶ್ವರರ ನಡುಮಲೆ ಸನ್ನಿಧಿಗೆ ಪಾದಯಾತ್ರೆ ಮೂಲಕ ಆಗಮಿಸ್ತಾರೆ. ಏನು ಶಿವರಾತ್ರಿ ಆದ ನಂತರ ಯುಗಾದಿ ಬರುವುದಕ್ಕೂ ಮುನ್ನ ಈ ತರಹದ ಒಂದು ವಿಶೇಷ ಪಾದಯಾತ್ರೆಯ ಪೂಜಾ ಕಾರ್ಯಕ್ರಮವನ್ನ ಬಿದಿರುಗುಪ್ಪೆ ಗ್ರಾಮಸ್ಥರು, ಅಂದ್ರೆ ಇದು ಗ್ರಾಮ ಅಂತೆ, ಇಲ್ಲಿ ಸಿಟಿ ವಲಯವೆಲ್ಲ ಬೆಂಗಳೂರು ಪ್ರದೇಶದ ಹತ್ತಿರ ಇರೋದ್ರಿಂದ ಸಿಟಿ ವಲಯ ಎಲ್ಲ ಸುತ್ತುವರೆದಿದೆ. ಇಲ್ಲಿಂದ ಪಾದಯಾತ್ರೆಯನ್ನ ಆಗಮಿಸ್ತಾರೆ. ಬಿದಿರುಗುಪ್ಪೆ ಗ್ರಾಮಸ್ಥರು ಪಾದಯಾತ್ರೆ ಮೂಲಕ ಆಗಮಿಸುವ ವಿಡಿಯೋ ದೃಶ್ಯಗಳನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ನಮ್ಮ ಏನು ಕಾರ್ಯಸಿದ್ಧಿ ಮಲೆ ಮಹದೇಶ್ವರರ ದೇವರ ಸನ್ನಿಧಿಯಲ್ಲಿ ನಮ್ಮ ಹತ್ತಿಬೆಲೆ ಏನು ಕೋಲಾಟದ ನೃತ್ಯ ತಂಡ ಬಹಳ ಅದ್ಭುತವಾದ ನೃತ್ಯವನ್ನ ಏನು ಈ ಭಗವಂತನ ಸನ್ನಿಧಿಯಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿರ್ತಾರೆ. ಇವ್ರಿಗೆ ಆ ಮಲೆ ಮಹದೇಶ್ವರ ಆಯುಷ್ ಆರೋಗ್ಯವನ್ನ ಕೊಟ್ಟು ಕಾಪಾಡ್ಲಿ ಅಂತ ಈ ವಿಡಿಯೋ ಮೂಲಕ ಆ ಭಗವಂತನಲ್ಲಿ ಬೇಡ್ಕೊಳ್ಳೋಣ. ಬನ್ನಿ ಗುರುಗಳೇ, ಬನ್ನಿ 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 ಬನ್ನಿ. ಏನು ಈ ಒಂದು ಪರು ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಸಹ ನೆರವೇರಿಸಿರುತ್ತೆ. ತದನಂತರ ಮಲೆ ಮಹದೇಶ್ವರರ ನಡುಮಲೆ ಸನ್ನಿಧಿಗೆ ಪಾದಯಾತ್ರೆ ಮೂಲಕ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯನ್ನ ಮಾಡ್ತಾರೆ. ಭಕ್ತಾದಿಗಳಿಗೆ ಎಲ್ಲರೂ ಸಹ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು. ಇಲ್ಲಿ ಮಹಾಮಂಗ ಎಲ್ಲ ಶಿಫ್ಟ್ ಮಾಡಿದೆ. ಶ್ರೀ ಕಾರ್ಯಸಿದ್ಧಿ ಮಲೆ ಮಹದೇಶ್ವರರ ಸನ್ನಿಧಿಯಲ್ಲಿ ನಮ್ಮ ಕನಕಪುರದ ಜಾನಪದ ನೃತ್ಯ ತಂಡ ಜಾನಪದ ಕಥೆಗಳನ್ನ ಹಾಡ್ತಾರೆ, ಜಾನಪದ ಕಲಾ ತಂಡ. ಏನು ಈ ಒಂದು ಭಗವಂತನ ಸನ್ನಿಧಿಯಲ್ಲಿ ಕಥೆಯನ್ನು ನಡೆಸ್ಕೊಡ್ತಾರೆ. ಶ್ರೀ ಕಾರ್ಯಸಿದ್ಧಿ ಮಲೆ ಮಹದೇಶ್ವರರ ಸನ್ನಿಧಿಯಲ್ಲಿ ನಮ್ಮ ಕನಕಪುರ ಮೂಲದ ಜಾನಪದ ಕಲಾ ತಂಡ ಮಹದೇಶ್ವರರ ಕಥೆಗಳ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾರೆ. ಮಹದೇಶ್ವರ
ಯಾಕಂದ್ರೆ ಸ್ವಾಮಿ